ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕದ ತಟ್ಟಿದ್ದ ಗ್ಯಾಂಗ್. ಸುಪ್ರೀಂ ಕೋರ್ಟ್ ಭೇಟಿಯ ಫೋಟೋ ರಿಲೀಸ್ ಮಾಡಿದ ಜಯಂತ್ ಟಿ. ಬ್ಯಾಗ್ನಲ್ಲಿ ಬುರುಡೆ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ರು. ಏಪ್ರಿಲ್ನಲ್ಲಿ ಬುರುಡೆ ಪ್ಲಾನ್ ಅನ್ನು ರೂಪಿಸಿ ವಕೀಲರನ್ನ ನಂಬಿಸಿದ್ದ ಗ್ಯಾಂಗ್. ಅಂತಿಮವಾಗಿ ವಕೀಲ ಧನಂಜಯ್ ಮೂಲಕ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಡೇಟ್ ಸಿಕ್ಕ ಹಿನ್ನೆಲೆಯಲ್ಲಿ ಬುರುಡೆ ಸಮೇತ ದೆಹಲಿಗೆ ಪ್ರಯಾಣ ಮಾಡಲಾಗಿತ್ತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸುಜಾತಾ ಭಟ್, ಚಿನ್ನಯ್ಯ ಪ್ರಯಾಣವನ್ನ ಮಾಡಿದ್ರು. ಬೆಂಗಳೂರಿನಿಂದ ಕಾರಿನಲ್ಲೇ ಬುರುಡೆ ಹಿಡ್ಕೊಂಡು ದೆಹಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ತನಿಖಾ ಸಂದರ್ಭದಲ್ಲಿ ಕೂಡ ಗೊತ್ತಾಗಿತ್ತು. ಸುಪ್ರೀಂ ಕೋರ್ಟ್ ಮೂಲಕ ಶವಹೂತ ಕೇಸ್ನ ತನಿಖೆಗೆ ಆದೇಶಿಸೋಕೆ ಪ್ಲಾನ್ ಮಾಡಿಕೊಂಡಿದ್ರು. ಮುಚ್ಚಿದ ಲಕೋಟಿಯಲ್ಲಿ ಬುರುಡೆ ಫೋಟೋ ಸಹಿತ ಹಲವು ದಾಖಲೆ ಸಲ್ಲಿಕೆ ಮಾಡಲಾಗಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಬುರುಡೆ ಚಿನ್ನಯ್ಯನ ದೂರು ಮತ್ತು ವಾದ ಪರಿಶೀಲನೆ ಆಗಿತ್ತು. ಅರ್ಜಿಯನ್ನು ತಿರಸ್ಕರಿಸಿ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ನೀಡಿ ಅನ್ನುವಂಥ ಸೂಚನೆಯನ್ನು ಅಲ್ಲಿಯೇ ನೀಡಲಾಗಿತ್ತು. ಕೊನೆಗೆ ಹೈಕೋರ್ಟ್ ಮೆಟ್ಟಿಲೇರಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ರಕ್ಷಣೆಯನ್ನ ಮಾಡಿಕೊಂಡು ಮಂಗಳೂರು ಕೋರ್ಟ್ ಮುಖಾಂತರವಾಗಿ ರಕ್ಷಣೆಯನ್ನ ಪಡೆದಿದ್ರು ಬುರುಡೆ ಗ್ಯಾಂಗ್ನವರು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದ ಬುರುಡೆ ಗ್ಯಾಂಗ್ ಮೊದಲಿಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ತಮ್ಮ ರಕ್ಷಣೆಯನ್ನ, ಐಡೆಂಟಿಟಿಯನ್ನ ಹೊರಗಡೆ ಬರದೇ ಇರಂಗೆ ಹೆಂಗೆ ನೋಡ್ಕೊಳ್ಳೋದು, ಏನು ಮಾಡೋದು ಅಂತ. SIT ರಚನೆಗಿಂತ ಮುಂಚಿತವಾಗಿ ಇನ್ನು ಏನೇನು ಮಾಡಬಹುದು ಅನ್ನೋದನ್ನು ಕೂಡ ಪ್ಲಾನ್ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಕಾರಿನಲ್ಲಿಗೆ ಒಂದೇ ಕಾರಿನಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು, ವಕೀಲರು ಅಂತೆಲ್ಲ ತಿರುಗಾಡಿದ್ದಾರೆ. ಕೊನೆಗೆ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಮಂಗಳೂರಿನಲ್ಲಿ ಈ ಒಂದು ಪ್ರಕರಣ ದಾಖಲಿಸುವಂತ ಮಾಡಲಾಗಿತ್ತು. ಇದೀಗ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ನೀವು ಗಮನಿಸ್ತಾ ಇರ್ಬೋದು, ಜಯಂತ್ ಫೋಟೋ ಒಂದು ಕೋರ್ಟ್ಗಳ ಮುಂದೆ ನಿಂತು ಫೋಟೋವನ್ನು ತೆಗೆಸ್ಕೊಂಡಿರೋದು. ಅದು ಎಲ್ಲರೂ ಒಟ್ಟಿಗೆ ಹೋದಂಥ ಸಂದರ್ಭದಲ್ಲಿ ನಾವು ಹೀಗೆ ಹೋಗಿದ್ವಿ, ಸುಪ್ರೀಂ ಕೋರ್ಟ್ಗೂ ಕೂಡ ಭೇಟಿಯನ್ನು ಮಾಡಿದ್ವಿ ಅನ್ನೋದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ ಫೋಟೋವನ್ನು ರಿಲೀಸ್ ಮಾಡಲಾಗಿದೆ. ತನಿಖಾ ಸಂದರ್ಭದಲ್ಲಿ ಇನ್ನೂ ಸತ್ಯಾನುಸತ್ಯತೆಗಳು ಹೊರಗೆ ಬರಬಹುದಾದ ಸಾಧ್ಯತೆಗಳು ಜಾಸ್ತಿ ಇದೆ.